ಮಾಮ ಭಯ ಆಗ್ತಿದೆ ನನಗೆ. ಅತ್ತೆ ಸುಮ್ಮನೆ ಬಿಡುತ್ತಾನ ಮುನ್ನ. ಎಂತಕ್ಕೆ ಭಯ ಬೀಳ್ತೀನಿ ನೀನು? ನಿನ್ನ ಜೊತೆಲಿ ನಾನಿದ್ದೀನಿ, ಭಯ ಬೀಳ್ಬೇಡ ಬಾ. ಇವಾಗ ನಮ್ಮ ಮದುವೆ ಆಗಿದೆ, ನೀನು ಯಾಕೆ ಭಯ ಬೀಳ್ತೀಯ ನೀನು? ಹಂಗಲ್ಲ ಮಾವ, ನಂಗೆ ಭಯ ಭಯ ಅನಿಸ್ತಿದೆ. ಎದೆ ಬಡಿತಲ್ಲ ಜಾಸ್ತಿ ಇರ್ತೈತೆ ಮಾವ. ಅತ್ತೆ ಏನು ಮಾಡುತ್ತೆ ಏನೋ. ನನ್ನ ಕೈ ಹಿಡ್ಕೊಂಡು ಬಾ ನೀನು. ಭಯ ಬೀಳ್ಬೇಡ, ಏನು ಬೀಳ್ಬೇಡ, ನಾನು ಮಾತಾಡ್ತೀನಿ ಬಾ. ಯಾಕೆ ಭಯ ಬೀಳ್ತೀನಿ ನೀನು? ಮಾವ ಸುಮ್ಮನೆ ನಿತ್ಕೊ. ನಾನು ಮಾತಾಡ್ತೀನಿ, ನಿತ್ಕೊ ನೀನು. ಅಮ್ಮ, ಅಮ್ಮ, ಅಮ್ಮ. ಕೆಲ್ಸದ ಮೇಲೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ ಚಂದ್ರು ಬಂದ್ಬಿಟ್ಟವನೇನು. ಬಂದು ಒಳಗಡೆ ಬರೋದು ಯಾಕೆ ಹೊರಗಡೆ ನಿಂತ್ಕೊಂಡ ಮಾಮ ಅಂತವನು ಇವತ್ತು. ಬರ್ತಿದ್ದಂಗೆ ನೋಡ್ಬೇಕು ಅನ್ಸ್ತೇನೋ ಪಾಪ. ಬಂದೇ ಇರ್ ಮಗನೇ. ಏನೋ ಇದು, ಏನೋ ನೀನ್ ಮಾಡಿರೋದು? ಇವಳೆಂಗೂ ಕರ್ಕೊಂಡು ಬಂದಿದ್ಯಾ ನಮ್ಮ ಮನೆಗೆ? ಏಯ್ ಬಿಡು, ಅವಳ ಕೈ ಯಾಕೆ ಹಿಡ್ಕೊಂಡಿದ್ಯಾ? ಕಳ್ಸೋ ಅವಳನ್ನ ಅವ್ರ ಮನೆಗೆ. ನೀನ್ ಕೆಲ್ಸಕ್ಕೆ ತಾನೇ ಹೋಗಿದ್ದು, ನೀನ್ ಯಾಕೆ ಇವಳು ಕರ್ಕೊಂಡು ಬಂದಿದ್ಯಾ? ಬಿಡು, ಅವಳ ಕೈ ಬಿಡು, ನೀನ್ ಫಸ್ಟ್ ಅವಳ ಕೈ ಹಿಡ್ಕೊಂಬಿಡ ನಿಂದ್ರು. ಸಮಾಧಾನ ಮಾಡ್ಕೊಮ್ಮ. ಒಂದೇ ಬಸ್ರಲ್ಲ, ಅದೇನು ಹಂಗೆ ಮಾತಾಡ್ತಾ ಇದೆಯಾ? ಇನ್ಮೇಲೆ ಇಲ್ಲೇ ಇರ್ತಾಳೆ ಇವಳು, ಎಲ್ಲೂ ಹೋಗಲ್ಲ. ನನ್ನ ಜೊತೆನೇ ಇರ್ತಾಳೆ. ಅದನ್ನ ಹೇಳಕ್ಕೆ ನಾನು ಕರೆದಿದ್ದು. ಏನೋ ಇವಳು ನಮ್ಮನೇಲಿ ಇರ್ತಾಳ? ಇದಕ್ಕೆಲ್ಲ ನಾನು ಒಪ್ಪಲ್ಲ. ಅವಳಕ್ಕೆ ನಮ್ಮನೇಲಿ ಇರಬೇಕು, ಅವಳಕ್ಕೆ ನಮ್ಮನೇಲಿ ಇರಬೇಕು. ಅವ್ರಿಗೂ ನಮ್ಗೆ ಆಗಲ್ಲ ಅಂತ ಯಾಗ್ಲೂ ಆಗೈತೆ ತಾನೆ. ಅವ್ರ ಅಪ್ಪ ಅವ್ರ ಅಮ್ಮನ ಜೊತೆ ನಾವು ಮಾತಾಡಲ್ಲ. ಸಂಬಂಧನೇ ಬೇಡ ಅಂತ ನಾವು ದೂರ ಎಸೆದು ಬಿಟ್ಟಿದ್ದೀರಿ. ಈಗ ಏನಕ್ಕೆ ಹೋಗಿದ್ದೀನಿ ನೀನು? ಇವಳಿಗೆ ಬಂದು ನಮ್ಮನೇಲಿ ಇರಬೇಕು, ಅವ್ರ ಮನೆಗೆ ಹೋಗ್ಲಿ ಬಿಡು. ಯಾಕಂದ್ರೆ ನಾವಿಬ್ರು ಮದುವೆ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ. ಅಯ್ಯೋ 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 ಅಯ್ಯೋ, ಏನೋ ಮಾತಾಡ್ತೀಯಾ? ಏನೋ ಮಾತಾಡ್ತೀಯ ನೀನು? ಮದುವೆ ಮಾಡ್ಕೊಂಡಂತೆ ಮದುವೆ. ನಾನು ಬಂದಿದ್ದೀನಿ ಈ ಮದುವೆಗೆ. ನಮ್ಗೊಂದು ಮಾತು ಹೇಳ್ದೇನೋ? ನನ್ಗೆ ಇವಾಗಲೇ ಎದೆಲ್ಲ ನೋಡ್ತಿದ್ದೀವಿ ಇವ್ನು ಹೇಳಿರೋದು ನೋಡ್ರೆ. ಉಮಾ ಉಮಾ, ಬಾರೆ ಇಲ್ಲಿ ನೋಡು ಬಾರೆ, ನಿಮ್ಮ ಅಣ್ಣ ಏನು ಮಾಡ್ಕೊಂಡು ಬಂದವನೆ ಅಂತ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನೋಡು ಬಾರೆ, ನಮ್ಮ ತಲೆ ಮೇಲೆ ದಿನಕಾಲಕ್ಕೂ ಕೆಲಸ ಮಾಡೋದು ನೋಡು ಬಾ. ಅಣ್ಣ, ಏನಣ್ಣ ಇದು? ಏನಣ್ಣ ನೀನು ಮಾಡ್ಕೊಂಬಂದಿರೋದು? ನಮಗೆಲ್ಲ ಒಂದು ಮಾತು ಕೂಡ ಹೇಳಿಲ್ಲ ನೋಡಿ ನೀನು. ಅಮ್ಮ ನೋಡಮ್ಮ, ಅಣ್ಣ ಹೆಂಗೆ ಮಾಡ್ಕೊಂಬಂದವನೆ. ನಮ್ಗೆ ಯಾರಾಗಲ್ವೋ ಅವ್ರನ್ನೇ ಮದುವೆ ಮಾಡ್ಕೊಂಬಂದವನಲ್ಲಮ್ಮ. ನೋಡೆ ನೋಡು, ಕಣ್ಣಾರ ನೋಡು. ಎತ್ತಿರ ತಾಯಿ, ನಾನು ಇರುವಾಗಲೇ ನನ್ಗೆ ಹೇಳ್ದೆ ಮದುವೆ ಮಾಡ್ಕೊಂಡು ಬಂದವನೇ. ನಾನೇನು ಇವನ್ ಪಾಲಿಗೆ ಸತ್ತ ಹೋಗ್ಬಿಟ್ಟಿದ್ದೆ? ಅಲ್ಲ ಹೇಳು, ಇವನ್ ಪಾಲಿಗೆ ಸತ್ತ ಹೋಗ್ಬಿಟ್ಟಿದ್ದೆ ನಾನು? ಒಂದು ಮಾತು ಹೇಳಿಲ್ಲ ನೋಡು. ನನ್ಗೊಂದು ಮಾತು, ನನ್ನ ಹತ್ರ ಮದುವೆ ಮಾಡಮ್ಮ ಅಂದಿದ್ರೆ ಚೆನ್ನಾಗಿರೋ ಕಡೆ ಸಂಬಂಧ ನೋಡಿ ಹುಡುಕಿ ಮಾಡಿ ಮಾಡ್ತಾ ಇಲ್ವಾ ನಾನು? ಒಂದು ಮಾತು ಹೇಳಿಲ್ಲ ನೋಡು. ಗುಡ್ಗುಟ್ಟಲ್ಲಿ ಹೆಂಗ್ ಮಾಡವನೆ. ಇವನ್ನೇ ನಾನು ತುಂಬಾ ನಂಬಿದ್ದೆ. ನಾನು ಚಿಕ್ಕವನ್ ಕಂಡ್ರೆ ಕೂಡ ನಂಗೆ ಅಷ್ಟು ಕಷ್ಟ. ಇವನ್ ಜಾಸ್ತಿ ನಂಬಿದ್ದೆ. ನೋಡಿದ್ರೆ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟೆ ಇವನು. ಅಮ್ಮ, ನನ್ಗನ್ಸುತ್ತೆ ಅಣ್ಣ ನಮ್ಗೆ ಹತ್ರ ಎಲ್ಲ ಹೇಳೋದೆ ಏನು ಮಾಡಲ್ಲ. ಅಣ್ಣ ಸುಮ್ಮನೆ ನಮ್ಮನ್ನ ಪ್ರಾಂಕ್ ಮಾಡ್ತಿದ್ದೆ ಅನಿಸ್ತೈತೆ ಅಮ್ಮ. ನೋಡು, ಮದುವೆ ಆಗಿದ್ರೆ ಕತ್ತಲ್ಲಿ ಹಾರ ಎಲ್ಲ ಇರಬೇಕಾಗಿತ್ತು, ಹೊಸ ಬಟ್ಟೆ ಹಾಕೊಬೇಕಾಗಿತ್ತು. ಅಣ್ಣ ನೋಡಿದ್ರೆ ನೋಡು, ಅದೇ ಬಟ್ಟೆಲೆ ಬಂದೈತೆ. ಅದೇ ಸುಮ್ಮನೆ ಫ್ರ್ಯಾಂಕ್ ಮಾಡ್ತೈತೆ ನಮ್ಮನಿಗೆ ಅಣ್ಣ. ತಾನೇ ಅಣ್ಣ? ಹೇ ಉಮಾ, ಸುಮ್ಮನೆ ನಿತ್ಕೊ ಅಲ್ಲಿ. ಇವು ಅಮ್ಮಂದೊಂದು ಬಂದಿರೋದನ್ನ ಆರತಿ ಗೀರ್ತಿ ಮಾಡಿ ಮನೆ ಒಳಗಡೆ ಕರ್ಕೊಳೋಣ ಅನ್ನೋದು ಬಿಟ್ಬಿಟ್ಟು ಹೊಸ್ಲತ್ರ ನೀವು ನಿಂತ್ಕೊಂಡು ಇಲ್ಲಿ ಲಬ್ಬ ಅಂತ ಬಡ್ಕೊಂತೈತೆ. ಇನ್ನು ಅಕ್ಕಪಕ್ಕದಲ್ಲಿರೋರೆಲ್ಲ ಬಂದು ನೋಡ್ಬೇಕಾ? ಫಸ್ಟ್ ಮನೆ ಒಳಗಡೆ ಆರತಿ ಮಾಡಿ ಕರ್ಕೊಳೋದು ನೋಡ್ರಿ. ಮನೆ ಒಳಗಡೆ ಮಾತಾಡೋಣ. ಆರ್ತಿನ? ಆರ್ತಿನೇ. ತಗೊಬಂದು ಮಾಡೋಗು. ಒಳಗಡೆ ಮಾತಾಡೋಣ. ಆದರೆ ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಮದುವೆ ಆಗ್ಬಿಟ್ಟೆ ಬಂದಿರೋದು. ನಾನಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ, ಅರ್ಥ ಆಯ್ತಾ? ಹೋಗಿ ಆರತಿ ತೊಗೊಂಬಂದು ಮರ್ಯಾದೆಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ರಿ. ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ನೋಡಿ ಈ ಥರ ಕಿತ್ತಾಡ್ಕೊಂಡಿದ್ರೆ ಅಕ್ಕಪಕ್ಕದಲ್ಲಿ ನೋಡಿ ನಗಿತಾರೆ. ಆಡ್ತೀನ. ಏಯ್ ಹೆಂಗೋಳೆ ನೋಡು, ಮಳಿ ಮಂಚ ಕಾಲಿಷ್ಟು ಅಂದ್ರೆ ಮೂರು ಮತ್ತೊಂದು ಅನ್ನಂತೆ. ಹತ್ರ ಮಳಿಗೆ ಇಟ್ಕೊಂಡು ನನ್ನ ಮಗನ ಬುಟ್ಟಿಗೆ ಹಾಕೊಂಡವಳೆ ಇವಳು. ಇವ್ ಸವಾಸನೆ ಬೇಡ, ಇವ್ ಸಂಬಂಧನೇ ಬೇಡ ಅಂತ ಇವ್ರನ್ನ ದೂರ ಇಟ್ಟಿದ್ರಿ. ಅಂತದ್ರಲ್ಲಿ ಹೆಂಗೋ ನೋಡು ನನ್ನ ಮಗನ್ ಕಟ್ಕೊಂಡವಳೆ. ಇವನ್ಗಾದ್ರೂ ಬುದ್ಧಿ ಬೇಡವಾ? ಹೋಗಿ ಇವನಿಗೆ ಪ್ರಪಂಚದಲ್ಲಿ ಬೇರೆ ಯಾರು ಹುಡುಗಿ ಸಿಕ್ಕಿಲ್ವಾ? ಇವಳಾಗೋನೆ. ಬೇಕಾದ್ರೆ ಇವನು ಆಡ್ ಬಿದಿಲ್ ಹೋಗೋರು ಮದ್ವೆ ಆಗಿದ್ರು ಕೂಡ ನಾನು ಒಪ್ಕೊಂಡು ಮನೆ ಒಳಗೆ ಕರ್ಕೊಂತಿದ್ದೆ. ಆದ್ರೆ ಇವನು ನೋಡು ಎಂತ ಕೆಲಸ ಮಾಡ್ಬಿಟ್ಟ ನೋಡಿ ಇವನು. ಅಯ್ಯಯ್ಯೋ, ನೋಡ್ದ ಮಾವ, ನೋಡ್ದ ಅತ್ತೆ ಹೆಂಗಂತೈತೆ. ಅದಕ್ಕೆ ಮಾವ ಹೇಳಿದ್ ನಾನು, ಹಿಂಗೆಲ್ಲ ಅಂತಾರೆ ಅಂತಾನೆ. ಹೇಯ್, ನೀನೇ ಕಳ್ತೀಯ? ನೀನು ಸುಮ್ಮನಿರೋ. ನೀನೇ ಕಳ್ತೀಯ? ನೀನು ನನ್ನ ನಂಬಿ ಬಂದಿರೋದು, ಅರ್ಥ ಆಯ್ತಾ? ಸುಮ್ಮನಿರೋ ನೀನು. ಯಾರೇನು ಮಾಡ್ತಾರೆ ನೋಡ್ತೀನಿ ನಾನು. ನೋಡಮ್ಮ, ನಾನು ಮದುವೆಗೆ ಬಂದಿದ್ದೀನಿ ಅಷ್ಟೇ. ನೀನು ಒಪ್ಕೊಂಡ್ರೆ ಸರಿನೇ, ಒಪ್ಕೊಂಡಿಲ್ಲ ಅಂದ್ರೂ ಸರಿನೇ.
ಇವಳೇ ನಿನ್ನ ಸೊಸೆ. ಈಗ ನೀವು ಆರತಿ ಮಾಡಿ ಮನೆ ಒಳಗಡೆ ಕರ್ಕೊತೀರಾ, ಕರ್ಕೊಳ್ರಿ. ಇಲ್ಲ ಅಂದರೆ ನನಗೇನಿಲ್ಲ, ನಾನು ಚೆನ್ನಾಗಿ ದುಡಿತಾ ಇದ್ದೀನಿ, ನಾನು ಹೆಂಡ್ತಿ ನಾನು ಸಾಕೊಂತೀನಿ, ಹೊರಗಡೆ ಹೋಗಿ ಬದುಕೊತೀನಿ. ನನಗೇನು ಇಲ್ಲ, ನನ್ನ ದುಡ್ದು ನನ್ನ ಜೀವನ ನಾನು ನಡೆಸ್ತೀನಿ. ಇವಣ್ಣ ನೋಡ್ದೆ ಹೆಂಗಿಲ್ತಾನೆ. ಇವಣ್ಣ ಮನೆ ಬಿಟ್ಟು ಹೋಗ್ಬಿಟ್ರೆ ಇಲ್ಲಿ ಯಾರು ನೋಡ್ತಾರೆ ಖರ್ಚು? ಅಮ್ಮವು ಅಮ್ಮ ಈಗ ಸದ್ಯಕ್ಕೆ ಒಳಗಡೆ ಬರಲಿ ಬಿಡಮ್ಮ. ಇಲ್ಲಾಂದರೆ ಆ ಅಣ್ಣಂಗೆ ಫಸ್ಟೇ ಎಲ್ಲ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾಳೆ ಅವಳು. ಹಂಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಆಮೇಲೆ ನಮಗೆ ಇಲ್ಲಿ ಊಟಕ್ಕೆ ತೊಂದರೆ ಆಗುತ್ತೆ ನೋಡ್ಕೊ. ಚಿಕ್ಕಣ್ಣನ ನಮ್ಮ ಮಾತೇ ಕೇಳಲ್ಲ. ಇವಣ್ಣ ಆದರೂ ಅಲ್ಪ ಸ್ವಲ್ಪ ದುಡ್ಡು ಕೊಡ್ತಾನೆ ನಮ್ಮ ಕೈಗೆ. ಈಗ ಸದ್ಯಕ್ಕೆ ಒಳಗಡೆ ಬರಲಿ ಬಿಡು, ಆಮೇಲೆ ನೋಡ್ಕೊಳೋಣ. ಆಮೇಲೆ ನಾವು ಕೊಡೋ ಕಾಟಕ್ಕೆ ಅವಳೇ ಎದ್ದಿ ಬಿದ್ದಿ ಓಡಬೇಕು ಬಟ್ಟೆ ಬರೆ ಎತ್ಕೊಂಡು. ಹಂಗೆ ಮಾಡಿದ್ರೆ ಆಯ್ತು ಬಿಡು. ಹಂಗೆ ಆರ್ತಿ ಗಿರ್ತಿ ಎಲ್ಲ ಮಾಡೋಕ್ಕಾಗಲ್ಲ ನನ್ಗಳಿಗೆ. ಬೇಕಿದ್ರೆ ಹಂಗೆ ನಡೀರಿ ಒಳಗಡೆ. ಹಾಂ ಅಷ್ಟೇ. ಈ ಮನೆಗೆ ಇಷ್ಟು ವರ್ಷ ನಾನು ದುಡ್ದು ನೋಡಿದೆ. ಹಾಂ, ನನಗಿರೋ ಮರ್ಯಾದೆ ಇಷ್ಟೇ ಬಿಡು. ಉಮಾ, ನೀನಾದರೂ ಮಾಡ್ತೀ ಇಲ್ವಾ? ಅದು ಅಣ್ಣ, ಅದೇ ಅಮ್ಮ ಹೇಳ್ತಲ್ಲಣ್ಣ, ನಡೀರಣ್ಣ ಒಳಗಡೆ, ಪರವಾಗಿಲ್ಲ, ಏನಾಗಲ್ಲ, ನಡಿಯೋಣ. ಯಾರು ಏನೋ ನೋಡಲಿಲ್ಲ, ದೃಷ್ಟಿ ಆಗೈತೆ ನನಗೆ, ಪರವಾಗಿಲ್ಲ, ನಡಿಯೋಣ ಹಂಗೆ. ಹಾಂ ಅಷ್ಟೇ, ಬಾರಮ್ಮ ಒಳಗಡೆ ಹೋಗೋಣ ಬಾ ನಾವು. ಸರಿ ಮಾಮ. ನೋಡ್ದ ನಿಮ್ಮ ಅಣ್ಣ ಎಂತ ಕೆಲಸ ಮಾಡೋ ನೋಡ್ದೇನೆ. ಅಯ್ಯೋ ಅಮ್ಮ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈಗೇನು ಬರೀ ಮದುವೆ ತಾನೇ ಆಗೋರೆ? ಎಷ್ಟು ದಿನ ಇರೋಕ್ಕಾಗ್ತೈತಿ ಮನೇಲಿ? ಅವಳು ನೆಮ್ಮದಿಯಾಗಿದ್ರು ನಾವು ನೆಮ್ಮದಿಯಾಗಿರೋಕೆ ಬಿಡಬಾರ್ದು. ಆಗ ಅವಳೇ ಹೋಗ್ತಾಳೆ ಬಿಡು. ಅದು ಬಿಟ್ಬಿಟ್ಟು ನೀನೇ ಹತ್ಕೊಂಡಿರು. ಅಯ್ಯೋ, ನಿನಗೆ ಒಂದೊಂದು ಹೇಳ್ಕೊಡೋಷ್ಟೆಲ್ಲ ಸಾಕಾಗುತ್ತೆ ಅಮ್ಮ. ನೀನು ಫಸ್ಟ್ ಅಳೋದು ನಿಲ್ಲಿಸು. ಇದಕ್ಕೆ ಏನು ಮಾಡಬೇಕು ಅದೇ ಮಾಡಬೇಕು. ನೀನು ಹತ್ಕೊಂಡೇ ಇದ್ರೆ ಆಗಲ್ಲ ಇದು ಕೆಲಸ. ಇನ್ಮೇಲೆ ನೀನು ಬದಲಾಗಬೇಕು. ಹಂಗೆ ಮಾಡ್ಬೇಕು. ಅದನ್ನಾದ್ರೂ ಸ್ವಲ್ಪ ಜೋರಾಗಿ ಹೇಳ್ತೀನಿ ನೋಡು, ಅದ್ರನ್ನ ಹತ್ಕೊಂಡೇ ಹೇಳ್ತೀಯ. ಅಯ್ಯಯ್ಯ, ನಿನ್ಗೆ ಹೇಳ್ಕೊಡೋಷ್ಟಲ್ಲ ಅಷ್ಟೇ ನಾನು. ನೀನು ಸದ್ಯಕ್ಕೆ ಇವಾಗ ಸುಮ್ಮನೆ ಇರು, ಆಮೇಲೆ ಏನು ಮಾಡ್ಬೇಕಂತ ಹೇಳ್ತೀನಿ.